ನನ್ ಗಂಡ ಎಲ್ಲಿಗೆ ಹೋದ್ರಪ್ಪ? ಹಸುಗಳನ್ನ ಹಿಡ್ಕ ಬತ್ತೀನಿ ಅಂತ ಹೇಳಿ ಹೋದ್ರು. 1,00,000 ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ದೆ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ನಾನು ಪೂಜೆ ಮಾಡೋಣ ಅಂತನ ಪೂಜೆ ಸಾಮಾನು ಸ್ವೀಟು ಎಲ್ಲ ಹೊಂದಿಸ್ಕೊಂಡು ನಿಂತ್ಕೊಂಡು ಅವಾಗಿಂದ ಕಾಯ್ತಲೇ ಇದ್ದೀನಿ. ಇವರು ಇನ್ನ ಹಸುಗಳು ಹೊಡ್ಕೊಂಡ್ ಬರೋದ್ರಲ್ಲೇ ಇದ್ದಾರೆ. ಎಲ್ಲಿದಾರೋ ಏನೋ. ಫೋನ್ ತಗೊಂಡೋಗು ಅಂತಂದ್ರೆ ಫೋನ್ ಏನು ಬೇಡ, ಎಲ್ಲಾನು ಉದುರ್ಸ್ಕೊಂಡ್ ಬರ್ತೀನಿ ಅಂತನ ಫೋನು ಇಲ್ಲೇ ಬಿಟ್ಟು ಹೋಗ್ಯಾರೆ. ಫೋನ್ ಮಾಡೋಣ ಅಂದ್ರೆ ಲಕ್ಷ್ಮೀ ಅಕ್ಕ, ಜೈಂದ ಅಕ್ಕ, ಏನೋ ಪೂಜೆ ಗಿಜೆಗೆಲ್ಲ ಹೂವ ಏನೋ ರೆಡಿ ಮಾಡ್ಕೊಂಡು ಯಾರಿಗೋ ಕಾಯ್ತಾ ಇರೋ ತರ ಇದೆ. ಏನು ವಿಶೇಷ ಇವತ್ತು ಜೈಂದ ಅಕ್ಕರ ಮನೇಲಿ? ಏನಾದ್ರೂ ಗಂಡು ಏನಾದ್ರೂ ಬಂದಿದಾರ ಅವ್ರದ್ದು ಮಗಳ ನೋಡಕ್ಕೆ? ಅಯ್ಯೋ, ಯಾ ಗಂಡು ಇಲ್ಲ ಗಿಂಡು ಇಲ್ಲ. ಅದ್ ಯಾಕೆ ನಿಂತೇವಳೋ ಏನೋ, ಅವಳ ಬಾಯಿಂದನೇ ಕೇಳೋಣ ನಡಿ. ಏನ್ ಜೈಂದ ಅಕ್ಕ, ಇಷ್ಟು ಖುಷಿ ಆಗಿ ಎಲ್ಲ ಸ್ವೀಟ್ ಎಲ್ಲ ರೆಡಿ ಮಾಡ್ಕೊಂಡು ಯಾರಿಗೋ ಕಾಯ್ತಾ ಇರೋ ತರ ಇದೆ. ಏನ್ ಸಮಾಚಾರ? ಏನಾದ್ರೂ ಲಾಟ್ರಿ ಗೀಟ್ರಿ ಹೊಡಿತೋ ಹೇಗೆ? ಲಾಟ್ರಿ ಇಲ್ಲ ಗೀಟ್ರಿ ಇಲ್ಲ. ನಮ್ಮ ಮನೆಗೆ ಇವತ್ತು ಎರಡು ಅದೃಷ್ಟ ಲಕ್ಷ್ಮಿಗಳು ಬರ್ತಾ ಇದಾವೆ. ಅದಕ್ಕೆ ಪೂಜೆ ಮಾಡಿ ಎಲ್ರಿಗೂ ಸ್ವೀಟ್ ಕೊಡೋಣ ಅಂತ ರೆಡಿ ಆಗಿ ಕಾಯ್ತಾ ನಿಂತಿದ್ದೀನಿ. 2 ಅದೃಷ್ಟ ಲಕ್ಷ್ಮಿಗಳು ಬರ್ತಾ ಇದಾವೆ. ಹಂಗಂದ್ರೆ ಏನೇ, ಯಾರು ಬರ್ತಾ ಇದಾರೆ? ಏನ್ ಯಾರನ್ನ ನಿನ್ಗೆ ದುಡ್ಡು ಗಿಟ್ ಕೊಡೋರು ಬರ್ತಾ ಇದಾರೋ ಹೆಂಗೆ? ದುಡ್ಡು ಕೊಡೋರಲ್ಲ ಕಣಿ, ದುಡ್ಡು ಮಾಡ್ಕೊಡೋ ಬರ್ತಾ ಇದಾವೆ. ಅದಕ್ಕೆ ಬರ್ತಾ ಇರೋರೇನು ದನನೋ ಕುರಿನೋ ಬರ್ತಾ ಇದಾವೆ ಅಂತ ಹೇಳ್ತಾ ಇದ್ಯಾ? ದನನೂ ಅಲ್ಲ ಕುರಿನೂ ಅಲ್ಲ, ಹಸುಗಳು ಕಣೆ, ಸೀಮೆ ಹಸುಗಳು ಬರ್ತಾ ಇದಾವೆ. ಅವನ್ನೇ ನಾನು ಹೇಳಿದ್ದು ಅದೃಷ್ಟ ಲಕ್ಷ್ಮಿಯರು ಅಂತನ. ಏನ್ ಹೇಳ್ತಿದ್ದೀರಾ ಜೈಂದ ಅಕ್ಕ? ಈಗ ನೀವು ಹಸು ತಗೋತಾ ಇದ್ದೀರಾ? ಅಯ್ಯೋ, ತಗೋತಾ ಇಲ್ಲ ಕಣೆ ಬಾನು. ಆಲೆ ತಗೊಂಡು ನಮ್ಮ ಯಜಮಾನ್ರು ಇನ್ನೇನು ಹಸುಗಳ್ನು ಹೊಡ್ಕೊಂಡ್ ಬರ್ತಾರೆ. ಈಗ ಪೂಜೆ ಮಾಡಿ ಎಲ್ರಿಗೂ ಸ್ವೀಟ್ ಕೊಡ್ತೀನಿ. ಅದಕ್ಕೆ ಮತ್ತೀಗ ನಾನ್ ಕಾಯ್ತಾ ಇರೋದು, ಸ್ವೀಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು. ಇಲ್ಲಿ ನೋಡಿಲಿ ಏನ್ ತಂದಿದ್ದೀನಿ ಅಂತನ ಸ್ವೀಟ. ಏನ್ ತಂದಿದ್ದಾಳೆ ಲಕ್ಷ್ಮಕ್ಕ ಸ್ವೀಟ? ಜಯಮ್ಮ, ಜಯಮ್ಮ, ಏನಿದು ಇಂಥ ಸ್ವೀಟ್ ತಂದಿದ್ಯಾ? ಮತ್ತೆ ಈ ಜಯಮ್ಮ ಅಂದ್ರೆ ಹಂಗೆ ಕಣೆ, ಎಲ್ಲರಿಗಿಂತ ಡಿಫ್ರೆಂಟ್. ಅದಕ್ಕೇನೆ ಇದ್ರ ಹೆಸರು ಚಂಪಾ ಕಲಿ ಅಂತನ. ನಮ್ಮೂರಾಗ ಇದುವರೆಗೂ ಇಂಥ ಸ್ವೀಟ್ ಯಾರು ಕೊಟ್ಟೇ ಇಲ್ಲ, ಯಾವ ಫಂಕ್ಷನ್ ಆಗುನು. ಅದಕ್ಕೆ ನಾನೊಂಥರ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಚಂಪಾ ಕಲಿ ತರಿಸಿದೀನಿ. ನೀವೆಂದು ತಿಂದಿರಲ್ಲ ಇಂಥ ಸ್ವೀಟ್ ಎಲ್ಲನ. ಇವತ್ತು ನನ್ನಿಂದನ ತಿಂದಿರಂತೆ ನೀವುನು ಒಂದೊಂದ ಚಂಪಾ ಕಲಿನ. ಎಷ್ಟು ಚೆನ್ನಾಗಿರ್ತವೆ ಗೊತ್ತಾ? ಚಂಪಾಕಲಿನ ಜಯಮ್ಮ? ಅಯ್ಯೋ ಅಯ್ಯೋ, ಚಂಪಾಕಲಿ ಅಂದ್ರೆ ಅವ್ರ ರೇಟ್ ಅಲ್ವೇನಿ? ಹೂ ಕಣೆ ಬಜ್ಜಮ್ಮ. ಅಯ್ಯೋ, ಅವು ಏನಿಲ್ಲ ಅಂದ್ರೂ 20 ರೂಪಾಯಿ ಒಂದು ಬೀಳ್ತವೆ ಚಂಪಾಕಲಿ. ನಾನು ನಮ್ಗೆ 2 ಸೀಮೆಸ್ಗಳನ್ನ ತರ್ತಾ ಇದೀವಲ್ವಾ, ಚೆನ್ನಾಗಿ ಹಾಲು ಕರೆದು ನಾವುನು ಪ್ರಶಸ್ತಿ ತಗೊಂಬಂಗ ಆಗ್ಲಿ ಅಂತನ ಎಲ್ರಿಗೂ ಇವತ್ತು ಚಂಪಾಕಲಿ ತರ್ಸಿದೀನಿ. ನಮ್ಮೂರಿನ ಜನಗಳಿಗೆ ಎಲ್ಲರಿಗೂ ಕೊಡೋಣ ಅಂತನ. ನಿನ್ಗೂ ಕೊಡ್ತೀನಿ, ಏನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನೀನ್ ಎಂದು ತಿಂದಿರಲ್ಲ ಅನ್ಸುತ್ತೆ ಚಂಪಾಕಲಿನ. ಅಯ್ಯೋ, ನಾವು ತಿಂದಿದೀವಿ ಬಿಡು. ನಾವು ಒಂದ್ಸಲನ ಬೆಂಗಳೂರಾಗೆ, ಅಲ್ಲೇ ನಮ್ಮೂರನೇ ಆಗ ಇವರು ದೊಡ್ಡಗುಣದ್ನಾರ ಶಿವಣ್ಣ ಇಲ್ವೇ, ಅವಣ್ಣ ಏನು ಬೆಂಗಳೂರಾಗ ಐತಲ್ಲ, ಯಾವ್ದೋ ದೊಡ್ಡ ಪೊಲೀಸ್ ಅಧಿಕಾರಿ. ಆ ಮಗಳು ಮದ್ವಿಗೆ ಹೋಗಿದ್ವಿ ನಾನು, ಲಸ್ಮಕ್ಕ, ಬಾನು ಎಲ್ಲರೂ. ಅವಾಗ ಇಂಥ ಸ್ವೀಟನು ಮಾಡಿಸಿದ್ವಿ ಅಲ್ವೇನೆ ಲಸ್ಮಕ್ಕ, ನಾವು ತಿಂದಿದೀವಿ. ಅಂತ ದೊಡ್ಡ ಮದ್ವೆ ಮಾಡಿಸ್ತಾರೆ, ಆದ್ರೆ ನಮ್ಮೂರ್ಗಳಂತಾಗೆ ಹಳ್ಳಿಗಳಾಗೆ ಇಂಥ ಸ್ವೀಟ್ ಯಾರು ಮಾಡ್ಸಲ್ಲ ತಾನೆ. ಹೋಗ್ಲಿ ಬಿಡ ಜಯಮ್ಮ, ನೀನೇ ಮಾಡ್ಸಿರೋದು, ನೀನೇ ಗ್ರೇಟು ಬಿಡಮ್ಮ. ಮತ್ತೀಗ ನಮ್ಮೂರಾಗೆ ಯಾರು ಇಂಥ ಸ್ವೀಟ್ ಮಾಡ್ಸಿಲ್ಲ, ನಾನೇ ಮೊದಲು ಇಂಥ ಸ್ವೀಟ್ ಕೊಡ್ತಾ ಇರೋದು. ಅದು ನಮ್ಮ ಹಸುಗಳಿಗೆ ಪೂಜೆ ಮಾಡಕ್ಕೆ ಅಂತನ. ಆಯ್ತು ಬಿಡಿ ಜೈಂದ ಅಕ್ಕ, ನಿಮ್ಮಿಂದ ನಾವು ಕೂಡ ಈ ಹಳ್ಳಿಲ್ ಕೂಡ ಚಂಪಾಕಲಿ ತಿನ್ನಂಗಾಗುತ್ತೆ. ಇನ್ನು ಎಲ್ಲಿದಾರಂತೆ ನಿಮ್ದು ಯಜಮಾನ್ರು? ಯಾವಾಗ ಬರ್ತಾವೆ ನಿಮ್ದು ಸೀಮೆ ಹಸುಗಳು? ಅಯ್ಯೋ, ಇನ್ನೇನ್ ಬರ್ತಾ ಇರ್ಬೋದು ಕಣೆ ಬಾನು. ಫೋನ್ ತಗೊಂಡೋಗಿಲ್ಲ ನಮ್ಮಯ್ಯಪ್ಪ, ಅದಕ್ಕೆ ಫೋನ್ ಮಾಡಕ್ ಆಗಿಲ್ಲ. ಇಲ್ಲೇ ಪಕ್ಕದೂರು. ನೀಟಾಗುತ್ತೆ ಹೇಳಿ, ಹೊಡ್ಕೊಂಬರೋಟಕ್ಕೆ ಜಲ್ದು ಬರುತ್ತೆ. ಇನ್ನೇನು 1 3 ಕಿಲೋಮೀಟರ್ ಅಷ್ಟೇನಿ. ಅಲ್ಲಿ ಹೋಗಿ ಅದಾಗೋಗಿರೋದು ಅಲ್ಲಿ 1 ಗಂಟೆ ಆಯ್ತು. ನೀವು ದುಡ್ಡು ಕೊಡೋದು ಹಿಡ್ಕೊಂಬರೋದೆ ಅಂತ ಹೇಳ್ತು. ಆಗೋ ಅಲ್ಲಿ ಬರ್ತಾ ಇರಂಗದವಿ ನಮ್ಮವೇ ಏನಪ್ಪ ಅವು ಸೀಮೆಸ್ಗಳು. ಆಗೋ ಕಣ ಜಯಮ್ಮ, ನಿಮ್ಮ ಯಪ್ಪನೆ ಹೊಡ್ಕೊಂಬತ್ತಾ ಆಯ್ತಪ್ಪ. ಅಲ್ಲ ರಂಗಕಾಯಿ, ನಿನಗೆ ದುಡ್ಡು ಕೊಟ್ಲೇನ್ ಸಾಲನ? ಹೂ ಕಣೆ, 80,000 ಕೊಟ್ಟೇವಳೆ ಬಡ್ಡಿಗೆ ಅಂತನ. ನಾನು ಒಂದು 20,000 ರೆಡಿ ಮಾಡಿ ನಮ್ಮ ಯಪ್ಪ ಕೊಟ್ಟಿದ್ದೀನಿ. 50,000 ರೂಪಾಯಿ ಬೀಳುತ್ತೆ ಅಂತನ ಹೇಳಿ ಹಿಡ್ಕೊಂಬತ್ತಾಯ್ತೆ ನಮ್ಮ ಯಪ್ಪ. ಅವು ಎಷ್ಟು 8 ಲೀಟ್ರು ಏನೋ ಕರಿತಾವಂತೆ ಸೀಮೆಸ್ಗಳು. ನಾನು ಅದಕ್ಕೆ ಜಾಸ್ತಿ ಹಾಲು ಕರಿ ಅಂತವೆ ತಕೊಂಬ ಆ ಸಿದ್ಧ ನಂದಿನಿ ಹಾಲು ಹಾಕ್ಬಿಟ್ಟು ಸಾವುಕಾರ ಆಗ್ತಾ ಇದಾರೆ, ನಾವು ಅದೇ ತರ ಆಗೋಣ ಅಂತ ಹೇಳಿ ನಮ್ಮ ಯಪ್ಪಗೆ ಕೊಟ್ಟು ಕಳ್ಸಿದೀನಿ. ಇಟ್ಲಾಗ ಬಾರೆ ಬಾನು, ಹಸುಗಳು ಆಮೇಲೆ ಆಗಿದಾವು. ನೀನೇನು ಅಲ್ಲಿ ನಿಂತ್ಕೊಂಡು ಬಾಯ್ ಬಿಡ್ಕೊಂಡು ನೋಡ್ತಾ ಇದ್ಯಾ? ಬಾ ಇಟ್ಲಾಗಿ. ಹೊಡ್ಕೊಂಬಂದೆ ಕಣೆ, ಬಾ ಬೇಗ ಪೂಜೆ ಮಾಡ್ಬಾ. ಜಲ್ ಪೂಜೆ ಮಾಡೇ ಜಗಿ. ಎಷ್ಟೊತ್ತಂತನ ಹೂನಾರ ಎಲ್ಲ ಯಾಕೆ ಒಂದಿಷ್ಟು ಬೊಟ್ಟಿಕ್ಕಿ ಉದ್ಗಡ್ಡಿ ಬೆಳಗಿದ್ರೆ ಆಗ್ತಿರ್ಲಿಲ್ವೇ? ಸುಮ್ಮನಿರ್ರಿ, ನಿಮಗೆ ಗೊತ್ತಾಗಲ್ಲ. ಹೂನಾರ ಹಾಕಿ ಅಚ್ಚುಕಟ್ಟಾಗಿ ಪೂಜೆ ಮಾಡ್ಬೇಕು. ಅವಾಗ್ಲೇ ಮತ್ತೆ ಹಸುಗಳು ಜಾಸ್ತಿ ಹಾಲು ಕರೆದು ನಾವು ಜಲ್ದು ಶ್ರೀಮಂತರಾಗಂಗ್ ಮಾಡೋದು. ಸುಮ್ಮನಿರ್ರಿ, ನಿಮ್ಗೆ ಏನು ಗೊತ್ತಾಗಲ್ಲ.
ಅಮ್ಮ ನೀವಿಬ್ರು ಲಕ್ಷ್ಮಿ ತಾಯಿಯರಿದ್ದಂಗೆ ನಮ್ಮ ಮನೆಗೆ ಬಂದಿದ್ದೀರಾ. ಇವತ್ತಿಂದನ ನಿಮ್ಮ ದಯೆಯಿಂದನ ನಾವು ಎಷ್ಟು ಸಂಪಾದನೆ ಮಾಡಬೇಕು ಅಂದ್ರೆ ಆ ಸಿದ್ಧನು ನಂದಿನಿನು ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾ ಇದಾರಂತೆ. ನಾವು ನಿಮ್ಮಿಬ್ರು ನಿಕ್ಕೊಂಡು ಎಷ್ಟು ಸಂಪಾದನೆ ಮಾಡ್ಬೇಕು ಅಂದ್ರೆ ಅದಕ್ಕಿಂತ ಡಬಲ್ ಅಂದ್ರೆ 1,00,000ದವರೆಗೂ ಸಂಪಾದನೆ ಮಾಡ್ಬೇಕು. ಆ ತರ ನೀವು ಹಾಲು ಕರಿಬೇಕು. ಲೇ ಜಯಮ್ಮ, ಆ ಓಸುಗಳು ಕಣೆ ನೀನ್ ಹೇಳಿದ್ದೆಲ್ಲ ನಾ ಕೇಳಕ್ಕೆ ಮನುಷ್ಯ ಅಲ್ಲ. ಅದು ಅಲ್ದೇನೆ ಆ ಓಸು ಎಷ್ಟು ಇರುತ್ತೆ, ಎಷ್ಟು ಕರಿಬೇಕು ಅಷ್ಟೇ ಹಾಲು ಕರಿಯೋದು. ಅವರು 5 ಸೀಮೆಸ ತಂದವ್ರೆ ಸಿದ್ಧನು ನಂದಿನಿ, ಅದಕ್ಕೆ 50,000 ಸಂಪಾದನೆ ಮಾಡ್ತಾರೆ. ನೀನ್ 2 ಸೀಮೆಸ ತಂದು ಅವ್ರಿಗಿನ ಡಬ್ಬಲ್ ಸಂಪಾದನೆ ಮಾಡ್ಬೇಕು ಅಂದ್ರೆ ಹೆಂಗಾಗುತ್ತೆ? ಅಲ್ಲ ಹೇಳ್ಬೇಕು, ನಂಬಂಗಾದ್ರೂ ಹೇಳ್ಬೇಕಮ್ಮ. ಅದ್ ಬಿಟ್ಬಿಟ್ಟು 2 ಸೀಮೆಸ ತಂದು 1,00,000 ಸಂಪಾದನೆ ಮಾಡ್ತಾವಂತೆ ತಿಂಗಳಿಗೆ. ಅಯ್ಯೋ ಲಸ್ಮಕ್ಕ ಸುಮ್ನಿರೇ, ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ. ಆಸೆ ಪಟ್ರೆ ದೊಡ್ಡದಾಗಿ ಆಸೆ ಪಡ್ಬೇಕಂತೆ, ಅವಾಗ ಆದ್ರಾಗ ಅರ್ಧನಾದ್ರೂ ನಮ್ಗೆ ಕೈಗೆ ಸಿಗುತ್ತಂತೆ. ಅದಕ್ಕೇನೆ ನಾನು ಹಿಂಗೆ ಹೇಳ್ತಾ ಇರೋದು. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಸುಮ್ನೆ ಪೂಜೆ ಮಾಡ್ಬೇಕಾರೆ ಡಸ್ಟ್ಬಿನ್ ಮಾಡ್ಬೇಡ ನೀನು. ಡಸ್ಟ್ಬಿನ್ ಅಂದ್ರೆ ಏನೇ ಜಯಿ? ಯೋರಿ ಸುಮ್ನೆ ಇರ್ರಿ, ಪೂಜೆ ಮಾಡ್ತಾ ಇದೀನಿ. ಡಸ್ಟ್ಬಿನ್ ಅಂದ್ರೆ ಅಷ್ಟು ಅರ್ಥ ಆಗಲ್ವಾ ನಿಮ್ಗೆ? ಡಸ್ಟ್ಬಿನ್ ಅಂದ್ರೆ ತೊಂದ್ರೆ ಕೊಡ್ಬೇಡ ಮಧ್ಯದಲ್ಲಿ ಮಾತಾಡಿ ಅಂತಾನ ಅರ್ಥ. ನಿಮ್ಗೆ ಇದು ಇಂಗ್ಲಿಷ್, ನಿಮ್ಗೆ ಇಂಗ್ಲಿಷ್ ಪಂಗ್ಲಿಷ್ ಅರ್ಥ ಆಗಲ್ಲ. ಸುಮ್ನೆ ನಿಂತ್ಕೊಳ್ರಿ. ಅಯ್ಯೋ ಜೈಂದು ಹಠ, ಅದು ಡಸ್ಟ್ಬಿನ್ಗೆ ಇಲ್ಲ, ಡಿಸ್ಟರ್ಬೆನ್ಸ್ ಮಾಡಬೇಡ ಅಂತ ಹೇಳು. ಅಯ್ಯೋ ನಿಮ್ದಕ್ಕೆ ಇಂಗ್ಲಿಷ್ ಬರಲ್ಲ, ನಿಮ್ದು ಯಜಮಾನ್ರಿಗೆ ಬೈತೀಯ ಇಂಗ್ಲಿಷ್ ಬರಲ್ಲ ಅಂತ. ಡಿಸ್ಟರ್ಬೆನ್ಸ್ ಅಂತ ಹೇಳೋದ್ ಬಿಟ್ಟು ಡಸ್ಟ್ಬಿನ್ ಅಂತ ಹೇಳ್ತಾ ಇದೆಯಲ್ಲ. ಯಾವ್ದೋ ಒಂದು ಬಿನ್, ಸುಮ್ನಿರೇ ಬಾನು, ಮಧ್ಯದಾಗೆ ಬಾಯಿ ಹಾಕ್ಬೇಡ್ರಿ. ನಾನು ಏನೇನೋ ಕೇಳ್ಕೊಂತಾ ಇದೀನಿ, ನೀವೊಬ್ರು ಯಾತ ಮಾತಾಡ್ಸಿ ಪೂಜೆನೆಲ್ಲನ ಕೆಡ್ಸಿಕ್ತಾ ಇದ್ದೀರಾ. ಸುಮ್ನಿರಿ, ನಾನು ಮಾತಾಡಲ್ಲ. ಆಯ್ತು ಮಾಡೇ ತಾಯಿ, ಜಲ್ಜಲ್ ಪೂಜೆನ ಯೋಟತ್ ಮಾಡ್ತೀಯ. ಲಕ್ಷ್ಮೀ ತಾಯಿ, ನಮ್ಮ ಮನೆಗೆ ಒಲಿದು ಬರ್ಬೇಕು ನೀನು. ಹಾಡು ಹೇಳ್ತೀನಿ ಅದೇ ತರ ಬಾ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಮನೆಯನ್ನು ಬೆಳಗಲು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಸಾಕು ಬಿಡೇ, ಅವಸ್ಗಳು ಆಮೇಲೆ ಬೆದ್ರಿಗಿದ್ರೆವು ಹೊಸಾಕ್ ತಂದಿದೀವಿ. ನಿನ್ನ ಹಾಡು ಕೇಳಿ ಒಳ್ಳೆ ಕತ್ತೆ ರಾಗ ಇದ್ದಂಗೈತೆ. ಅದ್ರಾಗೆ ನಂಗೆ ಹಾಡು ಹೇಳ್ತೀಯ. ಏನ್ರಿ ಹಿಂಗ್ ಹೇಳ್ತಾ ಇದ್ದೀರಾ? ಒಳ್ಳೆ ನಾನು ಎಷ್ಟ್ ಜನಕ್ಕೆ ಈ ತರ ಹಾಡು ಹೇಳ್ತಾ ಇದ್ದೀನಿ, ನೀವು ಒಳ್ಳೆ ಕಾಗೆ ಅಂತೆ ಕಾಗೆ. ಅದಕ್ಕೆ ಹೇಳೋದು, ಕತ್ತಿಗೆ ಏನ್ ಗೊತ್ತು ಕಸ್ತೂರಿ ವಾಸನೆ ಅಂತಾನ. ಸುಮ್ಮನೆ ನಿಂತ್ಕೊಳ್ರಿ ನೀವು. ಬಾನು ಲಸ್ಮಕ್ಕ ನೀವೇ ಹೇಳ್ರಿ, ನಾನು ಚೆನ್ನಾಗಿ ಆಡ್ಲಿಲ್ವೇನಿ? ಅಯ್ಯಯ್ಯೋ ಜಯಮ್ಮ, ನಿನ್ನ ಹಾಡು ಸೇಮ್ ಟು ಸೇಮ್ ಎಷ್ಟ್ ಜನಕ್ಕೆ ಅವ್ರು ಆಡ್ದಂಗೆ ಇತ್ತು ಕಣಿ. ತುಂಬಾ ಚೆನ್ನಾಗ್ ಆಡ್ದೆ. ಹೌದಾ? ಹಂಗಾದ್ರೆ ನಿನಗೆ 2 ಚಂಪಾಕಲಿ ಕೊಡ್ತೀನಿ ಕಣೆ ಲಸ್ಮಕ್ಕ. ನನ್ನ ಎಷ್ಟ್ ಜನಕ್ಕೆ ಆಡ್ದಂಗೆ ಆಡ್ದೆ ಅಂತ ಹೇಳ್ದಲ್ಲ, ನನ್ಗತ್ತನು ಖುಷಿನೋ ಖುಷಿ. ನನ್ನ ಗಂಡಗೆ ಒಂದಿಷ್ಟು ಟೇಸ್ಟೇ ಇಲ್ಲ. ಅಯ್ಯೋ ಸಾಕು ಬಿಲ್ಡಪ್ ಕೊಡೆ ತಾಯಿ. ಸ್ವೀಟ ತಿಂದು ಹೋಗ್ತೀವಿ, ನಮಗೂ ಕೆಲಸ ಕಾರ್ಯ ಇದಾವೆ. ನಿಮ್ಮನ್ನೆಲ್ಲ ಕರೆದು ಪೂಜೆ ಕರೆದಿದ್ದೀನಿ ಅಂದ್ಮೇಲೆ ಸ್ವೀಟ್ ಕೊಡ್ದಂಗೆ ಹಂಗೆ ಕಳಿಸ್ತೀನಿ ಬಗ್ಗೆಮ್ಮ. ಇರು, ಅಯ್ಯೋ ಕೆಲಸ ದಿನ ಇದ್ದಾವೇನಿ. ಅದೇ ಕೆಲಸ, ಅದೇ ಗಂಡ, ಅದೇ ಮನೆ, ಅದೇ ಮಕ್ಕಳು. ಒಂದ್ ದಿವಸನಾದ್ರೂ ಸ್ವಲ್ಪ ಚೇಂಜ್ ಆಗಿ ಡಿಫ್ರೆಂಟ್ ಆಗಿರೋದು ಕಲ್ತ್ಕೋಬೇಕು ಕಣೆ ಭಾಗ್ಯಮ್ಮ. ನನ್ನ ನೋಡು, ನಾನು ಒಂದ್ ದಿವಸ ಇದ್ದಂಗೆ ಇನ್ನೊಂದ್ ದಿವಸ ಇರಲ್ಲ. ಏನಾದ್ರೂ ಒಂದು ಡಿಫ್ರೆಂಟ್ ಕೆಲಸಗಳು ಮಾಡ್ತಲೇ ಇರ್ತೀನಿ. ನಾನು ತಗೋ ಚಂಪಾಕಲಿ ತಗೋ ಭಾಗ್ಯಮ್ಮ. ತಗೊಳ್ಳೆ ನೀನು ಒಂದ. ಲಸ್ಮಕ್ಕ, ನಿನ್ಗೆ 2 ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಪರವಾಗಿಲ್ಲ 2 ತಗೋ. ನಾನೇನು ಅಂದ್ಕಮಲ್ಲ, ತಗೋ. ಬೇಡಮ್ಮ ಸಾಕು, ನನ್ಗೊಂದೇನೆ. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ. ಹೋಗು ಕೊಡೋಗಿನ್ನ ಮಸ್ತಾಗ ಇದಾರೆ ಊರಾಗಿ. ಸರಿ ಆಯ್ತು. ಗುಂಡಜ್ಜಿ, ರಂಗಮ್ಮ, ನಿಂಗಮ್ಮ ಎಲ್ರಿಗೂ ಹೇಳಿದ್ದೆ ಕಣೆ, ಬರ್ರಿ ನಾವು ಪೂಜೆ ಮಾಡಿ ಸ್ವೀಟ್ ಕೊಡ್ತೀನಿ ಅಂತ. ಅವ್ರು ಬಂದೇ ಇಲ್ಲ. ಹೋಗಿ ಅವ್ರ ಮಂತಕ್ಕೆಲ್ಲನ ಸ್ವೀಟ್ ಕೊಟ್ಟು ಬರ್ತೀನಿ. ಸರಿ ಹೋಗಮ್ಮ, ಹೋಗು ಕೊಟ್ಟು ಬರೋಗು. ಏ ಜೈನ್ ಅಕ್ಕ, ನಿಮ್ದು ಯಜಮಾನ್ರಿಗೆ ಕೊಡ್ಲೇ ಇಲ್ವಲ್ಲ ಸ್ವೀಟು? ಅಯ್ಯೋ ಮನೆಯವ್ರಿಗೆ ಲಾಸ್ಟಿಗೆ ಕೊಟ್ರೆ ಆಯ್ತು ಬಿಡೆ ಬಾನು. ಮೊದ್ಲು ಅಕ್ಕಪಕ್ಕದ ಜನಗಳು ಹೆಂಗಸರು ಎಲ್ಲ ತಿನ್ಲಿ. ಆಮೇಲೆ ನಮಗೆ ಕೊಡ್ಲೇ ಇಲ್ಲ ಜಯ್ಯಮ್ಮ ಪೂಜೆ ಮಾಡ್ದೋಳು ಅಂತ ಹೇಳಿ ಎಲ್ಲ ಬೈಕೆಂತಾರೆ. ಅದಕ್ಕೇನಿ. ಅದು ಅಲ್ದೇನೆ ಇಂಥ ಸ್ವೀಟ ನಮ್ಮೂರಿನ ಜನಗಳು ಎಂದು ತಿಂದಿಲ್ವಲ್ಲ, ಅದಕ್ಕೆ ತಿನ್ಲಿ ಅಂತಾನ ಕೊಟ್ಟು ಬರ್ತೀನಿ. ಈ ಜಯ್ಯಮ್ಮ ಹರಿ ಹೊಡ್ಕೊಂಡೋಗಿ ಕಟ್ಟಾಕ್ ಬರೋಣ. ಪಾಪ ಜಯ್ಯಮ್ಮನ ಗಂಡ ಇವಳು ಹೇಳಿಳು ಅಂತನ ಹಸುಗಳು ತಂದೇವಳೆ. ಇವಾಗ ನೋಡ್ಕೋಬೇಕಾದ್ರೆ ಇರೋದು ಸಗಣಿ ಬಾಸ್ ಹಾಕೋದು, ಅದು ಕೂಲ್ ತಂದಾಕೋದು, ನೀರಿಕ್ಕೋದು, ಮೈ ತೊಳೆಯೋದು, ಅದೆಲ್ಲ ಮಾಡಿ ಗೊತ್ತಾಗುತ್ತೆ ಜಯ್ಯಮ್ಮಗೆ ಕಷ್ಟ ಏನಿರುತ್ತೆ ಅಂತಾನ. ನಂದಿನಿ ಸಿದ್ಧನು ಅದನ್ನೆಲ್ಲ ಸಹಿಸ್ಕೊಂಡು ಕಷ್ಟಪಟ್ಟು ಮಾಡೋದಕ್ಕೆ ಅವ್ರಿವತ್ತು ಪ್ರಶಸ್ತಿ ತಗೊಂಡವ್ರಿ. ಅದು ತುಂಬಾ ಈಸಿ ಅಂತ ತಿಳ್ಕೊಂಡ್ಬಿಟ್ಟವಳಿ ಜಯ್ಯಮ್ಮ. ಅದಕ್ಕೆ ಸಾಲ ಮಾಡಿ ಹಸುಗಳು ತಂದೇವಳೆ. ನೋಡ್ಕೊಂಬ್ಲಿ ಗೊತ್ತಾಗುತ್ತೆ ಅವಾಗ ಅದ್ರ ಕಷ್ಟ ಏನು ಅಂತಾನ. ಕಷ್ಟನೋ ಸುಖನೋ ನಮಗೇನು, ಸುಮ್ಮನೆ ಸ್ವೀಟ್ ತಿನ್ನಿ ಭಾಗ್ಯಮ್ಮ. ಕಷ್ಟ ಬಂದ್ರೆ ಅವಳಿಗೆ ಗೊತ್ತಾಗುತ್ತೆ ಆ ಜಯ್ಯಮ್ಮಗೆ. ಆ ರಂಗ ಕೈ ಬೇರೆ ಈ ಜಯ್ಯಮ್ಮ ನಂಬಿ 80,000 ರೂಪಾಯಿ ಸಾಲ ಕೊಟ್ಟೇವಳೆ. ಬೋಲ್ಸೇನ ಕದಕೊಂಡಿಲ್ಲ ಸ್ಮಕ ಚಂಪಾಕಲಿ.
ಅವ ಬೆಂಗಳೂರಾಗೆ ಮದುವೆಗೆ ಹೋದಾಗ ತಿಂದಿದ್ದು. ನಾನಂತೂ 2-3 ತಿಂದ್ಬಿಟ್ಟಿದ್ದೆ. ಅಲ್ಲಿ ಯಾರು ಇರ್ಲಿಲ್ಲ ಅಡುಗೆ ಮನೆಗೆ. 2-3 ತಕೊಂಡು ತಿಂದ್ಬಿಟ್ಟಿದ್ದೆ. 1-2 ಕವರ್ನ ಹಾಕೊಂಡು ತಂದಿದ್ದೆ ಊರಿಗೆ. ನಿಂದ ಅದೇ ಬುದ್ಧಿ. ಯಾವುದೇ ಮದುವೆಗೆ ಹೋಗ್ಲೇಳು ಯಾತನ ಸ್ವೀಟ್ ಕಂಡು ಸಾಕು ಕವರ್ನ ಹಾಕೊಂಡು ತಕೊಂಬರೋದು ಮನೆಗೆ. ನನಗೆ ಗೊತ್ತಿಲ್ವಾ? ತಿನ್ನು ತಿನ್ನು.